ಧ್ರುವ ಸರ್ಜಾ ಒಂದು ವೇದಿಕೆ ಮೇಲೆ ಮಾತನಾಡುವಾಗ ಒಂದು ಕುಸಿದು ಬಿದ್ದಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ವೇದಿಕೆ ಮೇಲೆ ಮಾತನಾಡುವಾಗ ಯಾವೊಂದು ಸಮಯದಲ್ಲಿ ಕುಸಿದು ಬಿದ್ದರು, ಅಷ್ಟಕ್ಕೂ ವೇದಿಕೆ ಮೇಲೆ ಏನನ್ನ ಮಾತನಾಡ್ತಾ ಇದ್ರು, ಏನಾಯಿತು, ಇವರಿಗೆ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ. ಇದು ನಿಜಾನ? ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ ಬನ್ನಿ. ಇವರ ಬಾಡಿ ಬಿಲ್ಡಿಂಗ್ಗೆ ಇವರಿಗೆ ಮುಳ್ಳಾಗುತ್ತಾ, ಇವರ ಬಾಡಿ ಬಿಲ್ಡಿಂಗ್ ಇವರಿಗೆ ಮುಳ್ಳಾಗುತ್ತಾ, ಏನಾಯಿತು? ಸೊ ಹೃದಯಾಘಾತದಿಂದ ಒಂದು ಪುನೀತ್ ರಾಜ್ಕುಮಾರ್ ಅವರು ಎಷ್ಟೊಂದು ಫಿಟ್ ಆಗಿದ್ರು ಕೂಡ ಅವರು ಮರಣವನ್ನು ಹೊಂದಿದ್ರು. ಸೊ ಯಾಕೆ, ಏನಾಯಿತು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕೆ ಡಿ ಮೂವಿ ಒಂದು ಪ್ರೇಮ್ ರಾವ್ ನಿರ್ದೇಶನದ ಮೂವಿ. ಸೊ ಈ ಮೂವಿಯು ಒಂದು ಸಕ್ಸಸ್ಫುಲ್ ಆಗಿ ಒಂದು ರನ್ನಿಂಗ್ ಆಗ್ತಾ ಇದೆ. ಈ ಒಂದು ಸಕ್ಸಸ್ನಲ್ಲಿ ಒಂದು ತುಂಬ ಚೆನ್ನಾಗಿ ಒಂದು ಮೂವಿಯನ್ನು ಅಭಿಮಾನಿಗಳು ಒಂದು ನೆರವೇರಿಸಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೂವಿ ಓಡ್ತಾ ಇದೆ. ಸೊ ಈ ಮೂವಿಯ ಸಂಭ್ರಮಾಚರಣೆಯಲ್ಲಿ ಒಂದು ವೇದಿಕೆ ಮೇಲೆ ಒಂದು ಧ್ರುವ ಸರ್ಜಾ ಆಗಿರಲಿ, ಒಂದು ಪ್ರೇಮ್ ಅವರಾಗಿರಲಿ, ಹಾಗೆ ಒಂದು KD ಚಿತ್ರತಂಡ ಎಲ್ಲವೂ ಕೂಡ ಆ ಒಂದು ವೇದಿಕೆ ಮೇಲೆ ಇತ್ತು. ಸೊ ಆ ವೇದಿಕೆ ಮೇಲೆ ಇದ್ದಂಥ ಸಮಯದಲ್ಲಿ ಒಂದು ಪ್ರೇಮ್ ರವರು ಕೂಡ ತುಂಬಾ ಚೆನ್ನಾಗಿ ಒಂದು ವೇದಿಕೆ ಮೇಲೆ ಮಾತನಾಡ್ತಾರೆ. ಸೊ ಒಂದು KD ಚಿತ್ರದ ಅನುಭವಗಳನ್ನು, ಹಾಗೆ ಶೂಟಿಂಗ್ ವೇಳೆ ನಡೆದಿರೋದನ್ನು, ಸೊ ಏನೇನಾಯಿತು ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿವರಿಸ್ತಾ ಬರ್ತಾರೆ. ಸೊ ಅದಾದ ನಂತರ ಇನ್ನು ಧ್ರುವ ಸರ್ಜಾ ಅವರ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ತುಂಬ ಒಂದು ಒಳ್ಳೆಯ ಕನ್ನಡದ ನಟ, ಮಾಡಿದ್ದು ಕೆಲವು ಸಿನಿಮಾಗಳಾದರೂ ಕೂಡ ತುಂಬಾ ಒಂದು ಫೇಮಸ್ ಆದಂಥವ್ರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರು ತುಂಬಾ ಸಿನಿಮಾಗಳನ್ನು ಮಾಡಿಲ್ಲ. ಅವರು ಮಾಡಿರೋ ಸಿನಿಮಾಗಳು ತುಂಬ ಇಲ್ಲ. ಕೇವಲ ಒಂದು 8ರಿಂದ 9 ಸಿನಿಮಾಗಳನ್ನು ಮಾತ್ರ ಈ ಒಂದು ಕನ್ನಡದ ನಟದ ಚಿತ್ರರಂಗದಲ್ಲಿ ಧ್ರುವ ಸರ್ಜಾ ಅವರು ಮಾಡಿದ್ದಾರೆ. ಸೊ ಅಷ್ಟೇ ಒಂದು ಮೂವಿಗಳಿಗೆ ತುಂಬಾ ಫ್ಯಾನ್ ಫಾಲೋವಿಂಗನ್ನು ಹೊಂದಿರುವಂಥ ನಟ ಯಾರಾದರೂ ಇದ್ದರೆ ಅದು ಧ್ರುವ ಸರ್ಜಾ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ಕೊಳ್ಬೋದು. ಸೊ ತುಂಬಾ ಒಂದು ಶ್ರಮವನ್ನು ಪಡ್ತಾರೆ. ಹಾಗೆ ಒಂದು ಫಿಲ್ಮ್ಗಾಗಿ ತಮ್ಮ ಬಾಡಿಯನ್ನು ಯಾವ ರೀತಿ ಬೇಕಾದರೂ ಚೇಂಜ್ ಮಾಡ್ತಾರೆ. ಸೊ ಬಾಡಿಯನ್ನು ಫುಲ್ ಕಂಡೀಷನ್ಗೂ ತೊಗೊಂಬರ್ತಾರೆ. ಸೊ ಬಾಡಿಯನ್ನು ವೇಟ್ ಗೇನನ್ನು ಕೂಡ ಮಾಡ್ತಾರೆ, ವೇಟ್ ಲಾಸನ್ನು ಕೂಡ ಮಾಡ್ತಾರೆ. ಕೇವಲ ತುಂಬ ಒಂದು ಪರಿಶ್ರಮ ನಟ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದರೆ ಅವರ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬಾ ಇಷ್ಟ. ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು ಬಾಡಿ ಬಿಲ್ಡಿಂಗ್ ಮಾಡೋದರಲ್ಲಿ ಧ್ರುವ ಸರ್ಜಾ ಅವರು ಒಂದು ತುಂಬ ಒಂದನೆಯ ಸ್ಥಾನದಲ್ಲಿ ಇದ್ದಾರೆ. ಯಾಕಪ್ಪ ಅಂತಂದರೆ ಇಲ್ಲಿ ದುನಿಯಾ ವಿಜಯ್ ಅವರು ಕೂಡ ಒಂದು ಬಾಡಿ ಬಿಲ್ಡಿಂಗನ್ನು ಮಾಡ್ತಾರೆ ಸಿನಿಮಾಗೋಸ್ಕರ. ಅದರಲ್ಲಿ ಧ್ರುವ ಸರ್ಜಾ ಅವರು ಕೂಡ ತುಂಬಾ ಬಾಡಿ ಬಿಲ್ಡಿಂಗನ್ನು ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ಏನಾಯಿತು, ಯಾಕೆ ಕುಸಿದು ಬಿದ್ದರು, ಆಸ್ಪತ್ರೆಗೆ ದಾಖಲಿಸಿದ್ರ, ಸೊ ಇದೆಲ್ಲದ್ರ ಬಗ್ಗೆ ನೋಡಬೇಕಪ್ಪ ಅಂತಂದರೆ ಧ್ರುವ ಸರ್ಜಾ ಅವರು ಒಂದು KD ಶೂಟಿಂಗ್ನ ವೇಳೆ ತುಂಬಾ ಒಂದು ಟಯರ್ಡ್ ಆಗಿದ್ರಂತೆ. ಮನೆಯಲ್ಲಿ ಜಿಮ್ ವರ್ಕೌಟ್ ಮಾಡಿ ಬಂದಿರ್ತಂತೆ. ಸೊ ತುಂಬಾ ಒಂದು ಅನಾರೋಗ್ಯದ ಪರಿಸ್ಥಿತಿ ಅವ್ರಿಗಿರುವಾಗ ಸೊ ತುಂಬಾ ಒಂದು ಟಯರ್ಡ್ ಆಗಿದ್ರಂತೆ. ಅವಾಗ ಮನೆಯಲ್ಲಿ ಒಂದು ಊಟವನ್ನು ಕೂಡ ಮಾಡಿಕೊಂಡು ಬಂದಿರಲಿಲ್ವಂತೆ, ಸ್ನ್ಯಾಕ್ಸನ್ನು ಸ್ವಲ್ಪ ತಿಂದು ಬಂದಿದ್ರಂತೆ. ಸೊ ಒಂದು KD ಚಿತ್ರವನ್ನು ಮಾಡುವಾಗ ಶೂಟಿಂಗ್ನ ವೇಳೆ ಒಂದು ಧ್ರುವ ಸರ್ಜಾ ಅವರು ಕುಸಿದು ಬಿದ್ದಿದ್ರಂತೆ, ಆಸ್ಪತ್ರೆಗೆ ದಾಖಲಿಸಿದ್ರಂತೆ. ಸೊ ತುಂಬಾ ಗಂಭೀರವಾಗಿ, ಸೊ ಎಲ್ಲರೂ ಕೂಡ ಗಂಭೀರವಾಗಿದ್ದರಂತೆ. ಆದರೆ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ವೈದ್ಯರು ಒಂದು ಕೆಟ್ಟ ರೀತಿಯಾದ ಒಂದು ಸೂಚನೆಯನ್ನು ಕೊಡಲಿಲ್ಲಂತೆ. ಸೊ ಇದು ಸಾಮಾನ್ಯವಾಗಿ ತಲೆ ತಿರುಗೋದು ಅಷ್ಟೇ, ಏನೂ ಆಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರಂತೆ. ಸೊ KD ಚಿತ್ರದ ಶೂಟಿಂಗ್ ವೇಳೆ ನಡೆದಂತ ಒಂದು ಘಟನೆಯನ್ನ ಇಲ್ಲಿ ಪ್ರೇಮ್ ರವರು ಮೆಲುಕು ಹಾಕ್ತಾರೆ. ಸೊ ಈ ರೀತಿಯಾಗಿ ಎಲ್ಲ ಆಗಿತ್ತು ಅಂತಕ್ಕಂಥದ್ದನ್ನ ಇಲ್ಲಿ ಮೆಲುಕು ಹಾಕ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೇನೆ ಅಂದ್ರೆ ಕಮೆಂಟ್ ಮಾಡಿ.